ಮಕ್ಕಳೇ, ಇವತ್ತು ಕೆಲಸ ಮತ್ತು ಶಕ್ತಿ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ತರಗತಿ 9ನೇ ತರಗತಿ. ಶ್ರೀ ಪಿ ಎಸ್ ಪುರಾಣಮಠ ಸರ್, ಸಹ ಶಿಕ್ಷಕರು, ಜಗದ್ಗುರು ಶ್ರೀ ವೀರ ಗಂಗಾಧರ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೇಶ್ವರ. ಈಗ ನೀವು ನೋಡುತ್ತಿರುವುದು ಒಬ್ಬ ವ್ಯಕ್ತಿಯು ಇಳಿಜಾರು ಮೇಲ್ಮೈ ಮೇಲೆ ಭಾರವಾದ ಒಂದು ವಸ್ತುವನ್ನು ಬಲ ನೀಡುವುದರೊಂದಿಗೆ ಮೇಲಕ್ಕೆ ತಳ್ಳುತ್ತಿರುವ ದೃಶ್ಯವನ್ನು ವೀಕ್ಷಣೆ ಮಾಡುತ್ತಿದ್ದೆ. ಒಂದು ಕಾಯ ಅಥವಾ ಒಂದು ವಸ್ತುವು ಚಲಿಸಬೇಕಾದರೆ ಅದರ ಮೇಲೆ ನಾವು ಬಲ ಪ್ರಯೋಗ ಮಾಡಲೇಬೇಕು. ಈ ಚಿತ್ರದಲ್ಲಿ ನೀವು ವೀಕ್ಷಣೆ ಮಾಡುತ್ತಿರುವುದು ಕೆಲಸ ನಡೆಯಲು ಶಕ್ತಿಯ ಅವಶ್ಯಕತೆ ಇದೆ ಎಂಬುದನ್ನು ತೋರಿಸುವಂಥ ಚಿತ್ರ. ಇಲ್ಲಿ ಕುದುರೆಯ ಸ್ನಾಯು ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಒಂದು ವಸ್ತುವನ್ನು ಚಲಿಸುವಂತೆ ಮಾಡುವುದು. ಇನ್ನೊಂದು ಚಿತ್ರ ಕೆಲಸ ಮಾಡಲು ಶಕ್ತಿಯ ಅವಶ್ಯಕತೆ ಇದೆ ಎಂಬುದನ್ನು ತೋರಿಸುವ ಚಿತ್ರ. ಇಲ್ಲಿ ಯಾವುದೇ ಒಂದು ಕಾಯ ಸ್ಥಾನಪಲ್ಲಟನೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಗಬೇಕಾದರೆ ಭೂಮಿಯ ಗುರುತ್ವಾಕರ್ಷಣದ ವಿರುದ್ಧವಾಗಿ ನಾವು ಬಲ ಪ್ರಯೋಗ ಮಾಡಿದಾಗ ಆ ಕಾಯವನ್ನು ನಾವು ಸ್ಥಾನಪಲ್ಲಟನೆಗೊಳಿಸಬೇಕಾಗುತ್ತೆ. ಅಂದಾಗ ಅಂದರೆ ಬಲ ಪ್ರಯೋಗ ಮಾಡಿದಾಗ ವಸ್ತುವೊಂದು ಅಥವಾ ಕಾಯವೊಂದು ಸ್ಥಾನಪಲ್ಲಟನೆಗೊಂಡರೆ ಅಲ್ಲಿ ಕೆಲಸ ನಡೆದಿದೆ ಎಂದು ಅರ್ಥ. ಈಗ ನೀವು ನೋಡುತ್ತಿರುವುದು ಯಾವ ದಿಕ್ಕಿನ ಕಡೆಗೆ ಬಲ ಪ್ರಯೋಗ ಮಾಡುತ್ತೇವೆಯೋ ಅದೇ ದಿಕ್ಕಿನ ಕಡೆಗೆ ವಸ್ತುಗಳು ಚಲಿಸುತ್ತವೆ ಎಂಬುದನ್ನು ತೋರಿಸುವಂಥ ಚಿತ್ರ. ಇಲ್ಲಿ ಒಂದು ಹುಡುಗಿ ಟ್ರಾಲಿಯನ್ನು ತನ್ನ ಕೈಗಳ ಸಹಾಯದೊಂದಿಗೆ ಸ್ನಾಯು ಶಕ್ತಿಯನ್ನು ಬಳಕೆ ಮಾಡಿಕೊಂಡು ತಾನು ಚಲಿಸುವಂಥ ದಿಕ್ಕಿನ ಕಡೆಗೆ ಅದರ ಮೇಲೆ ಬಲ ಪ್ರಯೋಗ ಮಾಡಿ ಎಳೆಯುತ್ತಿರತಕ್ಕಂಥ ಚಿತ್ರಣ. ಹಾಗಾಗಿ ಯಾವ ದಿಕ್ಕಿನ ಕಡೆಗೆ ನಾವು ಬಲ ಪ್ರಯೋಗ ಮಾಡುತ್ತೇವೆಯೋ ಅದೇ ದಿಕ್ಕಿನ ಕಡೆಗೆ ಕಾಯ ಅಥವಾ ವಸ್ತುವೊಂದು ಚಲಿಸುತ್ತದೆ ಎಂಬುದನ್ನು ತೋರಿಸುವಂಥ ಒಂದು ಚಿತ್ರಣ. ಮೇಲೆ ನೀವು ವೀಕ್ಷಣೆ ಮಾಡಿದಂಥ ಎಲ್ಲ ಚಿತ್ರಗಳನ್ನು ವೀಕ್ಷಣೆ ಮಾಡಿದ ನಂತರ ಈ ಅಧ್ಯಾಯದಲ್ಲಿ ನಾವು ಕಲಿಯಬೇಕಾದ ಕಲಿಕಾ ಪರಿಕಲ್ಪನೆಗಳು ಯಾವ್ಯಾವು ಎಂಬುದನ್ನು ಒಂದೊಂದಾಗಿ ನೋಡೋಣ. ಒಂದನೇದು ಕೆಲಸದ ಅರ್ಥ ಮತ್ತು ಸೂತ್ರ, ಶಕ್ತಿಯ ಅರ್ಥ ಮತ್ತು ವಿಧಗಳು, ಸಾಮರ್ಥ್ಯದ ಅರ್ಥ ಮತ್ತು ಸೂತ್ರ, ಕೆಲಸ ಮತ್ತು ಶಕ್ತಿಗಳಿಗೆ ಉದಾಹರಣೆಗಳು, ಶಕ್ತಿಯ ರೂಪಗಳ ಪರಿವರ್ತನೆ, ಶಕ್ತಿ ಸಂರಕ್ಷಣಾ ನಿಯಮ, ಕೆಲಸ, ಶಕ್ತಿ ಮತ್ತು ಸಾಮರ್ಥ್ಯಗಳ ವ್ಯಾವಹಾರಿಕ ಏಕಮಾನಗಳು, ಸೂತ್ರಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮತ್ತು ಶಕ್ತಿ ಲೆಕ್ಕಾಚಾರ ಮಾಡುವುದನ್ನು ಉದಾಹರಣೆ ಮೂಲಕ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಕೆಲಸ ಯಾವುದೇ ಒಂದು ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಕಾಯವು ಸ್ಥಾನಪಲ್ಲಟನೆಗೊಂಡು ಚಲಿಸಿದರೆ ಕೆಲಸವಾಗಿದೆ ಎಂದು ಅರ್ಥ. ಆದ್ದರಿಂದ ಕೆಲಸ ಬಲ ಇಂಟು ಸ್ಥಾನಪಲ್ಲಟನೆ. ಕೆಲಸ W ಬಲ F ಇಂಟು ಸ್ಥಾನಪಲ್ಲಟನೆ S. ಹಾಗಾಗಿ W F ಇಂಟು S. ಬಲದ ಮೂಲಮಾನ ನ್ಯೂಟನ್ ಮತ್ತು ಸ್ಥಾನಪಲ್ಲಟನೆ ಮೂಲಮಾನ ಮೀಟರ್ ಆಗಿದೆ. ಆದ್ದರಿಂದ ಕೆಲಸದ ಮೂಲಮಾನ ನ್ಯೂಟನ್ ಮೀಟರ್ ಅಥವಾ ಜೂಲ್ ಎಂದು ನಾವು ಸಾಂಕೇತಿಕವಾಗಿ ಉಪಯೋಗ ಮಾಡುತ್ತೇವೆ. ಪಾತರಗಿತ್ತಿ ಕೀಟ ಮಕರಂದವನ್ನು ಹೂವಿನಿಂದ ಹೀರುತ್ತಿರುವ ಸನ್ನಿವೇಶವು ಸಸ್ಯಗಳು ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡು ರಾಸಾಯನಿಕ ಶಕ್ತಿಯನ್ನಾಗಿ ಅಂದರೆ ಮಧುವನ್ನು ಪರಿವರ್ತಿಸುತ್ತದೆ. ಇದು ಒಂದು ರೂಪದ ಶಕ್ತಿ ಇನ್ನೊಂದು ರೂಪಕ್ಕೆ ಪರಿವರ್ತನೆಯಾಗಿರುವುದನ್ನು ಸ್ಪಷ್ಟೀಕರಿಸುತ್ತದೆ.
ಈಗ ನೀವು ನೋಡುತ್ತಿರುವಂಥದ್ದು ಯಂತ್ರಗಳು ಯಾಂತ್ರಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸವನ್ನು ನಿರ್ವಹಿಸುತ್ತಿರುವಂಥ ಚಿತ್ರಣ. ಶಕ್ತಿ ಕಾಯವೊಂದು ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯಕ್ಕೆ ಶಕ್ತಿ ಎನ್ನುವರು. ಶಕ್ತಿಯ ಏಕಮಾನ ಕೆಲಸದ ಏಕಮಾನವೇ ಆಗಿದೆ. ಅಂದರೆ ಜೌಲ್. 1 ಜೌಲ್ ಶಕ್ತಿಯು 1 ಜೌಲ್ನಷ್ಟು ಮಾಡಿದ ಕೆಲಸಕ್ಕೆ ಸಮ. ಶಕ್ತಿಯನ್ನು ಅಳೆಯಲು ಕಿಲೋ ಜೌಲ್ ಎಂಬ ಮಾನವನ್ನು ಬಳಕೆ ಮಾಡಲಾಗುವುದು. ಇದನ್ನು ನಾವು ಕಿಲೋ ಜೌಲ್ ಅಥವಾ KJ ಎಂಬ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನು ಬಳಕೆ ಮಾಡಲಾಗುವುದು. 1 ಕಿಲೋ ಜೌಲ್ = 1000 ಜೌಲ್ಗೆ ಸಮವಾಗಿರುತ್ತದೆ. ಶಕ್ತಿಯ ರೂಪ ಪರಿವರ್ತನೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ. ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ಅಂದರೆ ಕಿರಣಗಳನ್ನು ಉಪಯೋಗಿಸಿಕೊಂಡು ಆಹಾರವನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ಗ್ಲೂಕೋಸ್ ರೂಪದಲ್ಲಿ ತಯಾರಿಸುತ್ತವೆ. ಇದು ಸಹ ಒಂದು ರೂಪದ ಶಕ್ತಿಯನ್ನು ಇನ್ನೊಂದು ರೂಪಕ್ಕೆ ಪರಿವರ್ತಿಸಿದ ವಿಧಾನವೇ ಆಗಿದೆ. ಅಂದರೆ ಸೂರ್ಯನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಅಂದರೆ ಆಹಾರವನ್ನು ಗ್ಲೂಕೋಸ್ ರೂಪದಲ್ಲಿ ಪರಿವರ್ತನೆ ಮಾಡುವುದೇ ರೂಪ ಪರಿವರ್ತನೆಗೆ ಒಂದು ಉದಾಹರಣೆ ಆಗಿದೆ. ಅಣುಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಬೈಜಿಕ ವಿದ್ಯುತ್ ಸ್ಥಾವರದ ಘಟಕದ ಚಿತ್ರಣ. ಇಲ್ಲಿ ಬೈಜಿಕ ಶಕ್ತಿಯನ್ನು ಅಂದರೆ ಅಣುಶಕ್ತಿಯನ್ನು ಶಕ್ತಿಯನ್ನಾಗಿ ಬಳಕೆ ಮಾಡಿಕೊಂಡು ಇಂಧನವಾಗಿ ಉಪಯೋಗಿಸಿಕೊಂಡು ನೀರನ್ನು ಕಾಯಿಸಿ ನೀರಾವಿಯನ್ನು ಪಡೆದು ಟರ್ಬೈನ್ ಮೇಲೆ ಓಡಿಸಿದಾಗ ಯಾಂತ್ರಿಕ ಶಕ್ತಿಯನ್ನು ಪಡೆಯಲಾಗ್ತದೆ. ಹೀಗೆ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತದೆ. ಸಾಮಾನ್ಯವಾಗಿ ವಿಕಿರಣಶೀಲ ಮೂಲ ವಸ್ತುಗಳಾದಂಥ ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂನಂಥ ಧಾತುಗಳನ್ನು ಇಂಧನವಾಗಿ ಬಳಕೆ ಮಾಡಿಕೊಂಡು ಅಂದರೆ ಅಣುಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಲು ಬಳಕೆ ಮಾಡುವಂಥ ತಯಾರಿಸುವಂಥ ಒಂದು ಬೈಜಿಕ ವಿದ್ಯುತ್ ಸ್ಥಾವರದ ಘಟಕದ ಚಿತ್ರಣವೇ ಇದಾಗಿದೆ. ಶಕ್ತಿಯ ವಿಧಗಳು ಅಥವಾ ರೂಪಗಳು. ಚಲನಶಕ್ತಿ ಮತ್ತು ಪ್ರಚ್ಛನ್ನ ಶಕ್ತಿ. ಒಂದನೇದು ಚಲನಶಕ್ತಿ. ಚಲನೆಯಿಂದಾಗಿ ಯಾವುದೇ ಕಾಯವು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಎನ್ನುವರು. ಈ ಚಲನಶಕ್ತಿಯ ಸೂತ್ರವನ್ನು ಪಡೆಯಬೇಕಾದರೆ ಚಲನೆಯ ಸಮೀಕರಣದ ಒಂದು ಸಮೀಕರಣವನ್ನು ನಾವು ಬಳಕೆ ಮಾಡಲಾಗ್ತದೆ. v² ಅಂದರೆ ಅಂತಿಮ ವೇಗ ಮೈನಸ್ u² ಕಾಯದ ಆರಂಭಿಕ ವೇಗ = 2 × a ಅಂದರೆ ವೇಗೋತ್ಕರ್ಷ, s ಅಂದರೆ ಸ್ಥಾನಪಲ್ಲಟನೆ. ಈಗ s ಅನ್ನು ಎಡಬದಿಯಲ್ಲೇ ಉಳಿಸಿಕೊಂಡು 2a ಬಲಬದಿಗೆ ತಂದಾಗ s = v² - u² / 2a ಆಗುತ್ತದೆ. w = ma (v² - u² / 2). w = 1/2 m (v² - u²). ಯಾಕಂದರೆ a ಎರಡು ಕೆಡುತ್ತಾ ಹೋಗೋದರಿಂದ ಉಳಿಯುವಂಥ ಮೊತ್ತ ಅಂಶಗಳು w = 1/2 m (v² - u²). w = 1/2 mv², ಏಕೆಂದರೆ ಯಾವುದೇ ಒಂದು ಕಾಯದ ಆರಂಭಿಕ ವೇಗ 0 ಇರುವುದರಿಂದ ಇಲ್ಲಿ 0ಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗದಿರುವುದರಿಂದ w = 1/2 mv² ಎಂಬ ಸೂತ್ರ ದೊರಕುತ್ತದೆ. ಹಾಗಾಗಿ ಚಲನಶಕ್ತಿ = 1/2 × ಕಾಯದ ರಾಶಿ × ವೇಗ. Ek = 1/2 mv². ಪ್ರಚ್ಛನ್ನ ಶಕ್ತಿ.
ಕಾಯವೊಂದು ತನ್ನ ಸ್ಥಾನದ ಬಲದಿಂದ ಅಥವಾ ವಿನ್ಯಾಸದಿಂದ ಪಡೆದುಕೊಳ್ಳುವ ಶಕ್ತಿಗೆ ಪ್ರಚ್ಛನ್ನ ಶಕ್ತಿ ಎನ್ನುವರು. ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ ಸ್ಥಾನಪಲ್ಲಟನೆ ಆಗುತ್ತದೆ. ಆದ್ದರಿಂದ ಕೆಲಸ ಬಲ ಇಂಟು ಸ್ಥಾನಪಲ್ಲಟನೆ. ಕೆಲಸ ಬಲ ವಸ್ತುವಿನ ರಾಶಿ ಮತ್ತು ಭೂಮಿಯ ಗುರುತ್ವದ ಅಡಿಯಲ್ಲಿ ರಾಶಿ ಪ್ರೇರೇಪಣೆ ಆಗುವುದರಿಂದ mg ಇಂಟು ಸ್ಥಾನಪಲ್ಲಟನೆ h ಎಂಬ ಸಂಕೇತವನ್ನು ಬಳಕೆ ಮಾಡಲಾಗುತ್ತದೆ. ಪ್ರಚ್ಛನ್ನ ಶಕ್ತಿ mgh ಎಂಬ ಸೂತ್ರವನ್ನು ನಾವು ಪಡೆಯಲಾಗ್ತದೆ. ಶಕ್ತಿ ಕಾಯವೊಂದು ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯಕ್ಕೆ ಶಕ್ತಿಯ ರೂಪಾಂತರ. ಒಂದು ರೂಪದ ಶಕ್ತಿಯನ್ನು ಇನ್ನೊಂದು ರೂಪದ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಶಕ್ತಿ ರೂಪಾಂತರ ಅಥವಾ ಪರಿವರ್ತನೆ ಎನ್ನುವರು. ಈ ವಿಡಿಯೋ ಸೂರ್ಯನ ಬೆಳಕಿನ ಕಿರಣಗಳನ್ನು ಸೌರ ಫಲಕಗಳು ಹೀರಿಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ಇದನ್ನು ಸೌರಶಕ್ತಿ ಎನ್ನುವರು. ಅಂದರೆ ಈ ಸೌರ ಫಲಕದಲ್ಲಿ ಅಸಂಖ್ಯಾತ ಸೌರಕೋಶಗಳನ್ನು ಜೋಡಿಸಲಾಗಿರುತ್ತದೆ. ಈ ಸೌರಕೋಶಗಳು ಸೂರ್ಯನಿಂದ ಬರುವಂಥ ಬೆಳಕಿನ ಕಿರಣವನ್ನು ಹೀರಿಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತವೆ. ಶಕ್ತಿಯ ರೂಪಾಂತರ. ಈ ವಿಡಿಯೋದಲ್ಲಿ ಗಾಳಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತದೆ. ಒಂದು ರೂಪದ ಶಕ್ತಿಯನ್ನು ಇನ್ನೊಂದು ರೂಪದ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಘಟಕ ಇದಾಗಿದೆ. ಇಲ್ಲಿ ವಾಯು ಶಕ್ತಿಯನ್ನು ಅಂದರೆ ಗಾಳಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಯಾಂತ್ರಿಕ ಶಕ್ತಿಯನ್ನು ಪಡೆದು ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪರಿವರ್ತಿಸಲಾಗುತ್ತದೆ. ಶಕ್ತಿಯ ರೂಪಾಂತರ. ಒಂದು ರೂಪದ ಶಕ್ತಿಯನ್ನು ಇನ್ನೊಂದು ರೂಪದ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಶಕ್ತಿ ರೂಪಾಂತರ ಅಥವಾ ಪರಿವರ್ತನೆ ಎನ್ನುವರು. ಈ ವಿಡಿಯೋ ಫಾಸಿಲ್ ಇಂಧನ ಶಕ್ತಿಯಿಂದ ಉಷ್ಣ ಶಕ್ತಿ ಬಳಸಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಘಟಕವಾಗಿದೆ. ಇದನ್ನು ಉಷ್ಣ ವಿದ್ಯುತ್ ಸ್ಥಾವರ ಘಟಕ ಎನ್ನುವರು. ಇಲ್ಲಿ ಕಲ್ಲಿದ್ದಲನ್ನು ಇಂಧನವಾಗಿ ಬಳಕೆ ಮಾಡಿಕೊಂಡು ನೀರನ್ನು ಆವಿಯಾಗಿ ಪರಿವರ್ತಿಸಿ ಟರ್ಬೈನ್ ಮೇಲೆ ಓಡಿಸಿ ವಿದ್ಯುತ್ ಶಕ್ತಿಯನ್ನು ಜನರೇಟ್ ಅಂದರೆ ಉತ್ಪಾದನೆ ಮಾಡಲಾಗುವುದು. ಶಕ್ತಿ ನಿತ್ಯತೆಯ ನಿಯಮಕ್ಕೆ ಉದಾಹರಣೆಗಳು. ಹರಿಯುತ್ತಿರುವ ಜಲಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ವಿದ್ಯುತ್ ಶಕ್ತಿಯನ್ನು ಪಡೆಯಲಾಗುವುದು. ಎರಡನೇದು, ಬಿಲ್ಲಿನಿಂದ ಸ್ನಾಯು ಶಕ್ತಿ ಬಳಸಿ ಬಾಣ ಚಲನ ಶಕ್ತಿಯನ್ನು ಪಡೆಯುವಂತೆ ಮಾಡುವುದು. ವಿದ್ಯುತ್ ಶಕ್ತಿಯಿಂದ ಪುನಃ ಯಾಂತ್ರಿಕ ಶಕ್ತಿಯನ್ನು ಪಡೆಯಲಾಗುವುದು. ಉದಾಹರಣೆ ಫ್ಯಾನ್ ಮತ್ತು ಮೋಟಾರ್. ಪವನ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡೆಯಲಾಗುವುದು. ಇವೆಲ್ಲ ಶಕ್ತಿ ನಿತ್ಯತೆಯ ನಿಯಮಕ್ಕೆ ಹಾಗೂ ಶಕ್ತಿಯ ರೂಪ ಪರಿವರ್ತನೆಗೆ ಉದಾಹರಣೆಗಳು ಆಗಿವೆ. ಸಾಮರ್ಥ್ಯ. ಕೆಲಸ ಮಾಡುವ ದರಕ್ಕೆ ಸಾಮರ್ಥ್ಯ ಎನ್ನುವರು. ಈ ವಿಡಿಯೋದಲ್ಲಿ ಒಬ್ಬ ಜಿಮ್ ಮಾಡುವ ವ್ಯಕ್ತಿ ಭಾರಗಳನ್ನು ಎತ್ತುತ್ತಿದ್ದಾನೆ. ಈ ಭಾರಗಳನ್ನು ಎತ್ತಲು ಅವನು ಸಾಮರ್ಥ್ಯವನ್ನು ಹೊಂದಿರಬೇಕು ಎಂಬುದನ್ನು ಈ ಒಂದು ವಿಡಿಯೋ ನಮಗೆ ನಿರೂಪಣೆ ನೀಡುತ್ತದೆ. ಶಕ್ತಿ. ಕಾಯವೊಂದು ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯಕ್ಕೆ ಶಕ್ತಿ ಎನ್ನುವರು. ಶಕ್ತಿಯ ಏಕಮಾನ ಕೆಲಸದ ಏಕಮಾನವೇ ಆಗಿದೆ. ಅಂದರೆ ಜೌಲ್. 1 ಜೌಲ್ ಶಕ್ತಿಯು 1 ಜೌಲ್ನಷ್ಟು ಮಾಡಿದ ಕೆಲಸಕ್ಕೆ ಸಮ. ಶಕ್ತಿಯನ್ನು ಅಳೆಯಲು ಕಿಲೋ ಜೌಲ್ ಎಂಬ
ಮಾನವನ್ನು ಬಳಕೆ ಮಾಡಲಾಗುವುದು. ಇದನ್ನು ನಾವು ಕಿಲೋ ಜೌಲ್ ಅಥವಾ KJ ಎಂಬ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನು ಬಳಕೆ ಮಾಡಲಾಗುವುದು. 1 ಕಿಲೋ ಜೌಲ್ ಈಸ್ ಈಕ್ವಲ್ ಟು 1000 ಜೌಲ್ಗೆ ಯಾವುದೇ ಕೆಲಸ ನಡೆದರೂ ಕಾಲವನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ T ಕಾಲದಲ್ಲಿ ಕೆಲಸವು W ಆದರೆ ಸಾಮರ್ಥ್ಯ P ಈ ಕೆಳಗಿನಂತೆ ಸೂತ್ರವನ್ನು ರಚಿಸಿ ಲೆಕ್ಕಾಚಾರ ಮಾಡಬೇಕು. ಸಾಮರ್ಥ್ಯ ಈಸ್ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ಕಾಲ ಅಥವಾ P ಈಸ್ ಈಕ್ವಲ್ ಟು W ಡಿವೈಡೆಡ್ ಬೈ T. ಸಾಮರ್ಥ್ಯದ ಏಕಮಾನವನ್ನು ವ್ಯಾಟ್ ಎಂಬ ಸಂಕೇತವನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಜೇಮ್ಸ್ ವ್ಯಾಟ್ ಅವರ ಗೌರವಾರ್ಥವಾಗಿ ಈ ಸಂಕೇತವನ್ನು ಉಪಯೋಗಿಸಲಾಗುತ್ತದೆ. 1 ಸೆಕೆಂಡ್ನಲ್ಲಿ 1 ಜೌಲ್ ಕೆಲಸ ಮಾಡಿದರೆ 1 ವ್ಯಾಟ್ಗೆ ಸಮ. ಬಳಸಿದ ಶಕ್ತಿಯು 1 ಜೌಲ್ ಪರ್ ಸೆಕೆಂಡ್ ಅಥವಾ 1 ವ್ಯಾಟ್ ಈಸ್ ಈಕ್ವಲ್ ಟು 1 ಜೌಲ್ ಪರ್ ಸೆಕೆಂಡ್ಗೆ ಸಮವಾಗಿರುತ್ತದೆ. ಅದನ್ನೇ ಸಾಂಕೇತಿಕವಾಗಿ 1W ಈಸ್ ಈಕ್ವಲ್ ಟು 1 ಜೌಲ್ ಪರ್ ಸೆಕೆಂಡ್. 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1000 ವ್ಯಾಟ್ಗೆ ಸಮ. ಇದನ್ನೇ ನಾವು 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1000 ಜೌಲ್ ಪರ್ ಸೆಕೆಂಡ್ ಅಂತಲೂ ನಾವು ಬರೆಯಲಾಗುತ್ತದೆ. ವ್ಯಾವಹಾರಿಕ ಏಕಮಾನಗಳು ಮತ್ತು ಅವುಗಳ ಸಂಕೇತಗಳು. ಹೆಸರು ಬಲ ಏಕಮಾನ ನ್ಯೂಟನ್, ಸಂಕೇತ N. ಸ್ಥಾನಪಲ್ಲಟನೆ ಏಕಮಾನ ಮೀಟರ್, ಸಂಕೇತ M. ಕೆಲಸ ನ್ಯೂಟನ್ ಮೀಟರ್ Nm. ಶಕ್ತಿ ಕಿಲೋ ಜೌಲ್ KJ. ಸಾಮರ್ಥ್ಯ ವ್ಯಾಟ್ ಅಥವಾ ಕಿಲೋ ವ್ಯಾಟ್ W ಆರ್ KW. ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದ ಚಟುವಟಿಕೆ 11.15ಕ್ಕೆ ಅನುಗುಣವಾಗಿ 30 ಕಿಲೋಗ್ರಾಂ ರಾಶಿಯುಳ್ಳ ಕಾಯವನ್ನು 5 ಮೀಟರ್ ಎತ್ತರದಿಂದ ಬಿಡಲಾಗಿದೆ. ಕೊಟ್ಟಿರುವ ಕೋಷ್ಟಕದಲ್ಲಿ ಪ್ರತಿ ಸನ್ನಿವೇಶದಲ್ಲಿ ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿರಿ. ಕೊಟ್ಟಿರುವ ದತ್ತಾಂಶ G ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು V ಈಸ್ ಈಕ್ವಲ್ ಟು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು ಪರಿಗಣಿಸಿ ಲೆಕ್ಕಾಚಾರವನ್ನು ಮಾಡಿರಿ. ಉದಾಹರಣೆಯಾಗಿ ಕಾಯವನ್ನು ಇಡಲಾದ ಎತ್ತರ ಮೀಟರ್ಗಳಲ್ಲಿ ಒಂದನೇದ್ದು 5 ಮೀಟರ್. ಪ್ರಚ್ಛನ್ನ ಶಕ್ತಿ EP ಈಸ್ ಈಕ್ವಲ್ ಟು mgh. 30 × 10 × 5 ಈಸ್ ಈಕ್ವಲ್ ಟು 1500 ಜೌಲ್. ಚಲನ ಶಕ್ತಿ ಕಾಯದ ರಾಶಿ ಅಂದರೆ M ಬೆಲೆ 30, V ಬೆಲೆ 5. V ಬೆಲೆ 5 ಆಗಿರೋದರಿಂದ 5 × 5 ಬರೆಯಲಾಗಿದೆ ಡಿವೈಡೆಡ್ ಬೈ 2. ಈಗ ಗುಣಿಸಿ 2ರಿಂದ ಭಾಗಾಕಾರ ಮಾಡಿದಾಗ 375 ಜೌಲ್ ದೊರೆಯುತ್ತೆ. ಹಾಗೆಯೇ ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳನ್ನು ಒಟ್ಟುಗೂಡಿಸಿದಾಗ 1500 ಜೌಲ್ ಪ್ಲಸ್ 375 ಜೌಲ್ ಈಸ್ ಈಕ್ವಲ್ ಟು 1875 ಜೌಲ್ ಆಗುತ್ತದೆ. ಅದೇ ಪ್ರಕಾರ ಉಳಿದವುಗಳನ್ನು ನೀವು ಮನೆಯಲ್ಲಿ ಮನೆಗೆಲಸದ ರೂಪದಲ್ಲಿ ಸಂಪೂರ್ಣಗೊಳಿಸಿ. ಸಮಸ್ಯೆ: ಭೂಮಿಯ ಮೇಲಿಂದ 20 ಕಿಲೋಗ್ರಾಂ ತೂಕದ ಮೂಟೆಯನ್ನು ಕೂಲಿ ಒಬ್ಬ ಮೇಲೆತ್ತುತ್ತಾನೆ. ಅದನ್ನು ಭೂಮಿಯಿಂದ 2 ಮೀಟರ್ ಎತ್ತರಕ್ಕೆ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆ ಮೂಟೆ ಎತ್ತಲು ಅವನು ಮಾಡಿದ ಕೆಲಸವೆಷ್ಟು? ಪರಿಹಾರ: ಮೂಟೆಯ ರಾಶಿ 20 ಕಿಲೋಗ್ರಾಂ, ಚಲಿಸಿದ ದೂರ 2 ಮೀಟರ್. ಕೆಲಸ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ನಡೆದ ಕೆಲಸ W ಈಸ್ ಈಕ್ವಲ್ ಟು F × S, ದಟ್ ಈಸ್ ಈಕ್ವಲ್ ಟು mg × S. W ಈಸ್ ಈಕ್ವಲ್ ಟು 20 kg × 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗ್ರಾವಿಟೇಷನ್ ಫೋರ್ಸ್ ಇಂಟು ಸ್ಥಾನಪಲ್ಲಟನೆ ಅಥವಾ ಚಲಿಸಿದ ದೂರ 2 ಮೀಟರ್. 3 ಅಂಶಗಳನ್ನು ಗುಣಿಸಿದಾಗ ನಡೆದ ಕೆಲಸ W ಈಸ್ ಈಕ್ವಲ್ ಟು 400 ಜೌಲ್. ಅಂದರೆ ನಡೆದ ಕೆಲಸವು 400 ಜೌಲ್ ಆಗಿದೆ. ಸಮಸ್ಯೆ:
20 ಕಿಲೋಗ್ರಾಂ ರಾಶಿಯ ಕಾಯವೊಂದು 6 ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸುತ್ತಿದೆ. ಆ ಕಾಯ ಪಡೆದಿರುವ ಚಲನಶಕ್ತಿ ಎಷ್ಟು? ಅಂದರೆ ಚಲನಶಕ್ತಿಯನ್ನು ಲೆಕ್ಕಾಚಾರ ಮಾಡಬೇಕು. ಪರಿಹಾರ: ಕಾಯದ ರಾಶಿ 20 ಕಿಲೋಗ್ರಾಂ ಅಂದರೆ 20 kg. ಕಾಯದ ವೇಗ 6 ಮೀಟರ್ ಪರ್ ಸೆಕೆಂಡ್. ಚಲನಶಕ್ತಿ ಕ್ವಶನ್ ಮಾರ್ಕ್. ಚಲನಶಕ್ತಿ EK 1/2 mv². ಚಲನಶಕ್ತಿ EK 1/2 ಇಂಟು 20 kg. ಎಮ್ಮದ ಬೆಲೆ 20 kg ಇಂಟು ವಿದ ಬೆಲೆ 6 ಇರೋದ್ರಿಂದ v² ಇರೋದ್ರಿಂದ 6 ಇಂಟು 6. 20ಅನ್ನು 6ರಿಂದ 2 ಸಾರಿ ಗುಣಿಸಿ 2ರಿಂದ ಭಾಗಾಕಾರ ಮಾಡಿದಾಗ ಬಂದಂಥ ಮೊತ್ತ 360 ಜೌಲ್. ಅಂದರೆ ಕಾಯದ ಚಲನಶಕ್ತಿ 360 ಜೌಲ್ ಆಗಿದೆ ಎಂದು ಅರ್ಥ. ಸಮಸ್ಯೆ: 25 ಕಿಲೋಗ್ರಾಂ ರಾಶಿ ಇರುವ ಒಂದು ಭಾರವಾದ ಪೆಟ್ಟಿಗೆ 10 ಮೀಟರ್ ಎತ್ತರದಲ್ಲಿದ್ದರೆ ಆ ಪೆಟ್ಟಿಗೆ ಪಡೆದುಕೊಳ್ಳುವ ಪ್ರಚನ್ನ ಶಕ್ತಿ ಎಷ್ಟು? ಪರಿಹಾರ: ಕಾಯದ ರಾಶಿ 25 ಕಿಲೋಗ್ರಾಂ. ಸ್ಥಾನಪಲ್ಲಟ ಅಂದರೆ ಎತ್ತರ 10 ಮೀಟರ್. ಗುರುತ್ವ ವೇಗೋತ್ಕರ್ಷ ಸ್ಥಿರವಾಗಿರುತ್ತೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಪ್ರಚನ್ನ ಶಕ್ತಿ ಕ್ವಶನ್ ಮಾರ್ಕ್. ಪ್ರಚನ್ನ ಶಕ್ತಿ EP mgh. EP ಎಮ್ಮದ ಬೆಲೆ 25 ಇಂಟು ಜಿದ ಬೆಲೆ ಕೊಟ್ಟಿದ್ದಾರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು h ಎತ್ತರ 10 ಮೀಟರ್. 3 ಅಂಶಗಳನ್ನು ಗುಣಿಸಿದಾಗ 2450 ಜೌಲ್ ಬರುತ್ತದೆ. ಅಂದರೆ ಪ್ರಚನ್ನ ಶಕ್ತಿ 2450 ಜೌಲ್ ಆಗಿದೆ. ಸಮಸ್ಯೆ: 75 ಕಿಲೋಗ್ರಾಂ ರಾಶಿ ಇರುವ ಒಬ್ಬ ಹುಡುಗ 15 ಸೆಕೆಂಡ್ಗಳಲ್ಲಿ ಏಣಿಯ 90 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 25 ಸೆಂಟಿಮೀಟರ್ಗಳಾಗಿದ್ದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಭೂಗುರುತ್ವ ವೇಗೋತ್ಕರ್ಷ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂದು ಪರಿಗಣಿಸಿ. ಪರಿಹಾರ: ಹುಡುಗನ ತೂಕ ಒಟ್ಟು ರಾಶಿ ಇಂಟು ಭೂಮಿಯ ಗುರುತ್ವಾಕರ್ಷಣ 75 ಇಂಟು 10 750 kg. ಒಟ್ಟು ಎತ್ತರ 90 ಇಂಟು 25 ಡಿವೈಡೆಡ್ ಬೈ 100 ದಟ್ ಈಸ್ 22.5 ಮೀಟರ್. ತೆಗೆದುಕೊಂಡ ಕಾಲ 15 ಸೆಕೆಂಡ್. ಈಗ ಮೂರು ಬೆಲೆಗಳನ್ನು ಸೂತ್ರ P W/T ಸೂತ್ರದಲ್ಲಿ ಪರಿಗಣಿಸಿ ಲೆಕ್ಕಾಚಾರ ಮಾಡಿದಾಗ P mgh/T. P ಎಮ್ಮದ ಬೆಲೆ 750 ಇಂಟು 10 ಇಂಟು ಹೆಚ್ಚದ ಬೆಲೆ 22.5 ಟಿದ ಬೆಲೆ 15. ಹಾಗಾಗಿ P 11,250 ವ್ಯಾಟ್. ಅಂದರೆ 75 ಕಿಲೋಗ್ರಾಂ ರಾಶಿ ಇರುವ ಒಬ್ಬ ಹುಡುಗ 15 ಸೆಕೆಂಡ್ಗಳಲ್ಲಿ 90 ಮೆಟ್ಟಿಲುಗಳನ್ನು ಅಂದರೆ 25 ಸೆಂಟಿಮೀಟರ್ ಎತ್ತರ ಇರುವ 90 ಮೆಟ್ಟಿಲುಗಳನ್ನು ಹತ್ತಲು ಅವನು ಬಳಸಿದ ಸಾಮರ್ಥ್ಯ 11,250 ವ್ಯಾಟ್.